ಭಾಗ್ಯವಂತಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ಒಂದು ಯೂಟ್ಯೂಬ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಬಂದಿದ್ದೇನೆ. ಎಸ್, ಬನ್ನಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ಯಾರ್ಯಾರು ನನ್ನ ಚಾನಲ್ಗೆ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರ್ಯಾರು ಬಂದಿದ್ದೀರಾ, ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ, ಓಕೆನಾ? ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸು, ಬ್ಯಾಡ್ ನ್ಯೂಸು, ಗುಡ್ ನ್ಯೂಸು, ಶಾಕಿಂಗ್ ನ್ಯೂಸು, ಯಾವುದೇ ಗೌರ್ಮೆಂಟ್ ಸವಲತ್ತು ಬಿಟ್ರೂ ನಾನು ನಿಮಗೆ ಫಸ್ಟು ತಿಳಿಸೋದೆ ನನ್ನ ಕೆಲಸ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ, ನಮ್ಮದು ಬಂದುಬಿಟ್ಟು ಸೇವಾ ಕೇಂದ್ರ. ಸೊ ಹಾಗಾಗಿ ನಾನು ನಮ್ಮ ಆಫೀಸಲ್ಲಿ ದಿನಚರಿಗಳು ಏನು ಸವಲತ್ತುಗಳು ಬಿಡ್ತಾರೋ, ಗೌರ್ಮೆಂಟ್ ಸವಲತ್ತುಗಳು ಏನಿರುತ್ತೋ ಅದೆಲ್ಲ ಹೇಳೋದೆ ನನ್ನ ಕೆಲಸ. ಸೊ ಹಾಗಾಗಿ ಪ್ಲೀಸ್ ಯಾವಾಗ ಗುಡ್ ನ್ಯೂಸ್ ಯಾವಾಗ ಏನು ಬರುತ್ತೋ ಹೇಳೋಕ್ಕಾಗಲ್ಲ, ಅದಕ್ಕೆ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಬರಿಬೇಡಿ. ಯಾಕಂದರೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ, ನಿಮ್ಮ ಫೋನ್ಗೆ ಬರಲಿ ಅಂತಲೇ ನನ್ನ ಆಸೆ. ಸೊ ಅದಕ್ಕಾಗಿ ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇರೋದು, ಯಾಕಂದರೆ ನಿಮಗೆ ಯೂಸ್ಫುಲ್ ಇರುತ್ತೆ, ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬಂದುಬಿಟ್ಟು ಯೂಟ್ಯೂಬ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೇನೆ, ಓಕೆನಾ? ತುಂಬ ಜನ ಯೂಟ್ಯೂಬ್ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಇಟ್ಕೊಂಡಿರ್ತಾರೆ. ಅದು ಸೋಷಲ್ ಮೀಡಿಯಾ ಚೆನ್ನಾಗಿರಲ್ಲ ಅಂತ ಏನೇನೋ ಇಟ್ಕೊಂಡಿರ್ತಾರೆ, ಓಕೆನಾ? ಬಟ್ ನಾನು ಹೇಳೋದೇನಂತಂದರೆ, ಎಲ್ಲಿ ಹೋದರೂ ಜನ ಸರಿ ಇರಲ್ಲ, ಓಕೆನಾ? ನೀವು ಹೊರಗಡೆ ಒಂದು ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಹೊರಗಡೆ ಕೆಲಸಕ್ಕೆ, ಇವಾಗ ನಂದು ನೋಡಿ, ನಾನು ನಂದು ಬಂದ್ಬಿಟ್ಟು ಏನಂದರೆ ಜನ ಬರ್ತಾರೆ ಹೋಗ್ತಾರೆ, ನಮ್ಮದು ಅಂಥ ಆಫೀಸು, ಓಕೆನಾ? ಯಾಕಂದರೆ ನಮ್ಮದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮತ್ತು ಏನಪ್ಪ ಅಂತಂದರೆ ಪ್ಯಾನ್ ಕಾರ್ಡು, ಮತ್ತು ವೋಟರ್ ಐ ಡಿ, ಇದೆಲ್ಲ ಆಫೀಸು, ಜನಗಳು ಬರೋ ಆಫೀಸು ನಮ್ಮದು. ತುಂಬ ಜನ ಏನಂತಾರೆ ಅಂತಂದರೆ, ಇದು ಸೋಷಲ್ ಮೀಡಿಯಾ, ಇದು ಚೆನ್ನಾಗಿಲ್ಲ, ಓಕೆನಾ? ಮತ್ತು ಹೊರಗಡೆ ಕೆಲಸಕ್ಕೆ ಹೋಗೋದು ಅದು ಚೆನ್ನಾಗಿರುತ್ತೆ, ಅದು ಸೇಫ್ ಇರುತ್ತೆ. ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದು ಸೇಫಾ ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋದು ಸೇಫಾ? ನನಗೆ ಅದೇ ಅರ್ಥ ಆಗಲ್ಲ. ನೀವು ಮನೇಲಿ ಕೂತ್ಕೊಂಡು ನಿಮ್ಮ ಫ್ಯಾಮ್ಲಿನ ನೋಡ್ಬೋದಾ, ಓಕೆನಾ? ನಿಮ್ಮ ಫ್ಯಾಮ್ಲಿ ನೋಡ್ಬೋದು, ನಿಮ್ಮ ಗಂಡನ ನೋಡ್ಬೋದು, ನಿಮ್ಮ ಮಕ್ಕಳನ್ನ ನೋಡ್ಬೋದು, ಮತ್ತು ಮನೇಲಿ ರೆಸ್ಟ್ ಮಾಡ್ಬೋದು. ಒಂದು ದಿನಕ್ಕೆ 1-2 ಅವರ್ ಕೆಲಸ ಮಾಡಿದರೆ ಅದು ಒಂದು ಬೆಸ್ಟು. ಸೊ ಹೊರಗಡೆ ಹೋಗಿ ನೀವು ಫುಲ್ಲು ಒಂದು 100%ಗೆ 100% ಅನ್ಸೇಫ್ ನೀವು, ಓಕೆನಾ? ಮನೇಲಿ ಇಟ್ಕೊಂಡು ಕೆಲಸ ಮಾಡಿದರೆ ನಾನು ಅಂದರೆ ಯೂಟ್ಯೂಬ್ ಬಗ್ಗೆ ಒಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಮತ್ತು ಏನಪ್ಪ ಅಂತಂದರೆ ಜನ ಕೆಟ್ಟೋಗ್ತಾರೆ. ಸೊ ಹಾಗೆಲ್ಲ ಒಪಿನಿಯನ್ ಇರುತ್ತೆ, ಓಕೆನಾ? ಹೊರಗಡೆ ಹೋದರೆ ಜನ ಕೆಟ್ಟೋಗಲ್ವಾ? ಹೊರಗಡೆ ಹೋಗಿದ್ರೆ ನಾವು ಮನೆಗೆ ಬರ್ತೀವಿ ಅಂತ ನಮಗೆ ಗ್ಯಾರಂಟಿ ಇರುತ್ತಾ? ಮತ್ತು ಇದು ಯಾಕೆ ನೀವು ಯೂಟ್ಯೂಬ್ ಬಗ್ಗೆ ಯಾಕೆ ಹೀಗೆ ಮಾತಾಡ್ತೀರಾ? ಯೂಟ್ಯೂಬ್ ಯಾಕೆ ಅನ್ಸೇಫ್ ಅಂತ ಅಂತೀರಾ ನೀವು? ಅದೇ ಅರ್ಥ ಆಗಲ್ಲ ನನಗೆ. ಯಾಕೆ ಯೂಟ್ಯೂಬ್ ಅನ್ಸೇಫು? ಸ್ಪೆಷಲಿ ಇದೇ ಸೇಫು. ನಾವು ಎಲ್ಲಿ ಕೆಲಸ ಮಾಡಿದರೂ ನಮಗೆ ಅಂದರೆ ಕುತ್ತಿಗೆ ಮೇಲೆ ಕಾಲು ಇಕ್ಕೋರು ಇರ್ತಾರೆ, ಕತ್ ಮೇಲೆ, ಓಕೆ ಅಲ್ವಾ? ಜನ ಕೆಳಗಡೆ ಹಾಕೋಕ್ಕೆ ನೋಡ್ತಾನೆ ಇರ್ತಾರೆ, ಎಲ್ಲಾದ್ರೂ ಅಷ್ಟೇ. ಬಟ್ ಒಂದು 100ಅಲ್ಲಿ 70% ಯೂಟ್ಯೂಬು ಸೇಫು. ಯಾಕಂದರೆ ಮನೇಲಿರ್ತೀವಿ ನಾವು, ಮನೇಲಿರ್ತೀವಿ, ಫ್ಯಾಮ್ಲಿನ ನೋಡಿಕೊಂಡು ಕೆಲಸ ಮಾಡ್ಕೋಬೋದು. ಮತ್ತು ನಾವು ಮನೆ ದಿನಚರಿನೇ ನಮ್ಮದೇ, ನಾವು ಏನು ಹೊಸದು ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ನಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು, ನಾವು ಹೊಸ ಕೆಲಸ ಮಾಡ್ಬೋದು. ಅಂದರೆ ಹೊಸದಿದ್ರಲ್ಲಿ ಏನು ಬರುತ್ತೆ. ಆಮೇಲೆ ನೀವು ನೋಡಿ, ಒಂದು ಹೋಗಿ ಬರೋ ಕೆಲಸಗಿನ ನಾವು ಫೋನಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಮೈಂಡ್ ಫಾಸ್ಟ್ ಆಗುತ್ತೆ. ನಾನು ಫಸ್ಟು ಏನೂ ಇರಲಿಲ್ಲ. ಇವಾಗ ಹೆಂಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನೋ ಆವಾಗ ನನ್ನ ಮೈಂಡ್ ಫಾಸ್ಟ್ ಆಯಿತು, ನಾನು ಮಾತಾಡೋ ಇದು ಚೇಂಜ್ ಆಯಿತು. ನನ್ನ ಫಸ್ಟ್ ವೀಡಿಯೋಸ್ ನೋಡಿ ಇವಾಗ ವೀಡಿಯೋಸ್ ನೋಡಿ ನಾನು ಮಾತಾಡೋ ಈ ಶೈಲಿನೇ ಚೇಂಜ್ ಆಗಿದೆ. ಇವಾಗ ಧೈರ್ಯ ಬಂದಿದೆ, ಯಾವಾಗ ಹೇಗೆ ಮಾಡೋದು, ಸ್ಪೆಷಲಿ ಕ್ಯಾಮ್ರಾ ಫೇಸಿಂಗು, ಆಮೇಲೆ ಒಂದು 4 ಜನ ಬಂದರೆ ಹೇಗೆ ಮಾತಾಡಬೇಕು, ಇದೆಲ್ಲ ಒಂದು ಯೂಟ್ಯೂಬ್ ನಮಗೆ ಧೈರ್ಯ ಕೊಡುತ್ತೆ, ಓಕೆನಾ? ಅಂದರೆ ಆ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಎಲ್ಲಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇವಾಗ ಹೆಣ್ಮಕ್ಳಿಗೆ ಒಂದು ಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಒಂದು ಧೈರ್ಯ ಕೊಡುತ್ತೆ ಯೂಟ್ಯೂಬು. ಆಮೇಲೆ ನೀವು ಒಂದು 10th ಫೇಲು 12th ಫೇಲು ಆದ್ರೂ ನೀವು ಲಕ್ಷ ಗಳಿಸ್ಬೋದು ಅಂತಂದರೆ ಒಂದೇ ಪ್ಲ್ಯಾಟ್ಫಾರ್ಮು, ಅದು ಯೂಟ್ಯೂಬು, ಓಕೆನಾ? ನೀವು ಯಾಕೆ ಯೂಟ್ಯೂಬ್ ಬಗ್ಗೆ ಹಾಗೆ ಮಾತಾಡ್ತೀರಾ? ಅಂದರೆ ಎಲ್ಲರೂ ಹಾಗೆ ಮಾತಾಡ್ತಾರೆ ಅಂತ ನಾನು ಹೇಳಲ್ಲ. ಒಂದು 70% ಜನ ಇವಾಗಲೂ ಹಾಗೆ ಇದ್ದಾರೆ, ಯೂಟ್ಯೂಬ್ ಬಗ್ಗೆ ಮಾತಾಡೋರಿದ್ದಾರೆ. ನನಗೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಬಟ್ ನಾನು ಇಗ್ನೋರ್ ಮಾಡ್ತೀನಿ ಅದೆಲ್ಲ. ಯಾಕಂದರೆ ಎಲ್ಲ ಕಡೆನೂ ಕಾಲು ಎಳೆಯೋರು ಇರ್ತಾರೆ.
ಸೊ ಹಾಗಾಗಿ ನಾವು ಮುನ್ನುಗ್ಗಬೇಕು. ನಾವು ಅಂಥವ್ರನ್ನೆಲ್ಲ ಅವ್ರು ನಮ್ಮ ಕಾಲು ತುಳಿತಾ ಇದ್ದರೆ ನಾವು ಅವ್ರನ್ನ ಸರಿಸಿ ನಾವು ಮುನ್ನುಗ್ಗಬೇಕು ಅಲ್ವಾ. ಅದಕ್ಕೆ ನಾನು ಪ್ಲೀಸ್ ಎಲ್ಲ ಎಸ್ಪೆಷಲಿ ಹೆಣ್ಮಕ್ಳಿಗೆ, ಯಾಕಂದರೆ ಒಂದು ಹೆಣ್ಮಕ್ಳು ಒಂದು ಹೆಣ್ಣಾಗಿ ನಾನು ಯಾವ ಫೇಸಿಂದ ಇವಾಗ ನಾನು ಹೋಗ್ತಾ ಇದ್ದೀನಿ, ಯಾವ್ದು ಬರ್ತಾ ಇದ್ದೀನಿ, ಅದೇ ಹೆಣ್ಮಕ್ಳಿಗೆ ಆ ಥರ ಕಷ್ಟ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಒಂದು ಸೇಫೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಪ್ಲೀಸ್ ಯೂಟ್ಯೂಬ್ ಬಗ್ಗೆ ಯಾರು ಬ್ಯಾಡ್ ಒಪಿನಿಯನ್ ಇಟ್ಕೋಬೇಡಿ. ಇವಾಗ ಆಲ್ಮೋಸ್ಟ್ ಆಲ್ ಎಲ್ರದ್ದು ಮೈಂಡ್ ಸೆಟ್ ಚೇಂಜ್ ಆಗಿದೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾರೆ, ಎಲ್ಲ ಕಪಲ್ಸ್ ಆಗಲಿ ಎಲ್ಲ ಆಗಲಿ ಬರ್ತಾರೆ. ಇವಾಗ ಸ್ವಲ್ಪ ಒಪಿನಿಯನ್ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವರೆಲ್ಲ ಹುರ್ಕೊಂಡು ಹಾಗಂತಾರೋ ಗೊತ್ತಿಲ್ಲ, ಬಟ್ ಇದು ಓಕೆ ಅಲ್ವಾ. ಇವಾಗೆಲ್ಲ ಸ್ವಲ್ಪ ಎಲ್ಲರೂ ಮೈಂಡ್ ಚೇಂಜ್ ಆಗಿದೆ. ಸೊ ಹಾಗಾಗಿ ನೀವೆಲ್ಲನೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ನೀವು ಅರ್ನ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.